ಟ್ರಿಪ್ಪು ಪಂಚರ್ ಇಲ್ಲದೆ ಕಂಪ್ಲೀಟೇ ಆಗಲ್ಲ. ಅಯ್ಯೋ ಆರ್ನು ಬಸ್ಸು ಆರ್ನ್ ಹೊಡೆದಿ ವಿಡಿಯೋ ಮಾಡಕ್ಕೆ ಕೊಡಲ್ಲ ನನ್ಗಿರು. ಹಲೋ ಗಾಯ್ಸ್, ನಮಸ್ಕಾರ. ಇವಾಗ ಟೈಮ್ ಬಂದು 2:30 ಆಗಿದೆ. ನಾವು ಇವತ್ತು ಕೊಟ್ಟಿವರೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಜರ್ನಿ ತೋರಿಸ್ತೀವಿ. ಇವಾಗ ಮೈಸೂರು ರೋಡಲ್ಲಿ ಇದ್ದೀವಿ, ಟೋಲ್ ಹತ್ರ ನಿಲ್ಸಿದ್ದೀವಿ. ಮನೆಯಿಂದ ಹೊರಡೋದೆಲ್ಲ ವಿಡಿಯೋ ಮಾಡಿಲ್ಲ, ಸುಮ್ಮನೆ ಬೋರ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ನೋಡಿ ಹಿಂದೆಗಡೆ ಮೈಸೂರು ಪ್ಯಾಲೇಸು. ನೈಟ್ ವ್ಯೂ ನೋಡ್ಕೊಂಡು ಹಂಗೆ ಒಂದೆರಡು ಫೋಟೋ ಇಟ್ಕೊಂಡು, ಇವಾಗ ಆಕ್ಚುಲಿ ಬಂಡೀಪುರ್ ಮತ್ತೆ ನಾಗರಹೊಳೆ ರೂಟ್ ಓಪನ್ ಇರಲ್ಲ ನೈಟಲ್ಲಿ, ಸೊ ಅದಕ್ಕೇನೆ ವಿರಾಜ್ಪೇಟ್ ಎಲ್ಲ ಹೋಗಿ ಅಲ್ಲಿಂದ ಹೋಗೋಣ ಅನ್ಕೊಂಡಿದೀವಿ. ಟ್ರಾಫಿಕ್ ಫುಲ್ ಇರುತ್ತೆ. ಆಲ್ರೆಡಿ ಇಲ್ಲೇನೆ ಕೊಟ್ಟಿಯೂರ್ಗೆ ಹೋಗೋ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ, ಎಷ್ಟು ಟ್ರಾಫಿಕ್ ಇರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫಾಲೋ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಮಿರಾಜ್ಪೇಟೆಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಇವಾಗ ಅರೌಂಡ್ 5:30 ಏನೋ ಆಗಿದೆ. ಸೊ ಅದಕ್ಕೆ ಇಲ್ಲೇ ರೂಮ್ ಬುಕ್ ಮಾಡಿದ್ದೀವಿ. ಇಲ್ಲಿಂದ ಕೊಟ್ಟಿಯೂರು 60 ಕಿಲೋಮೀಟರ್ಸ್ ಇದೆ. ರೋಡೆಲ್ಲ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಒಳಗಡೆಯಿಂದ ಬಂದ್ವಿ. ಫಾರೆಸ್ಟ್ ರೋಡ್ ಸಾಕಾಗಿರುತ್ತೆ. ಬೆಳಗ್ಗೆ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಕರೆಕ್ಟ್ ಟೈಮ್ಗೆ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಸೊ ಇವಾಗ ಫ್ರೆಶ್ ಅಪ್ಗೆ ಇಲ್ಲೇ ರೂಮ್ ಬುಕ್ ಮಾಡಿದ್ವಿ. ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಕೊಟ್ಟಿಯೂರ್ಗೆ ಹೋಗ್ತೀವಿ. ಬನ್ನಿ ನೋಡೋಣ. ಚೂಸ್ ಮಾಡಿದ್ವಿ. ಸೊ ಇವಾಗ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ತಿನ್ನೋಣ ಅಂದ್ಬಿಟ್ಟು ಒಂದು ಸ್ಪಾಟಿಗೆ ಬಂದಿದ್ದೀವಿ. ಹೋಟೆಲ್ ನೋಡ್ರೆ ಕಳೆದೋಗ್ಬಿಡ್ತೀರಾ. ನೋಡಿ, ಕೂರ್ಗ್ ಗೇಟ್ ಅಂತ ಫ್ರೀಯಾಗಿ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಹೋಟೆಲ್ ಓನರ್ ಏನಾದ್ರು ನನ್ನ ವಿಡಿಯೋ ನೋಡ್ರೆ ದಯವಿಟ್ಟು ಕೊಲಾಬ್ರೇಷನ್ಗೆ ಕಾಲ್ಗಿಲ್ ಮಾಡಿ. ಏನಂತೀರಾ? ನೋಡಿ, ಕೇರಳ ಎಂಟರ್ ಆಗ್ತಾ ಇದ್ದಂಗೆ ಲ್ಯಾಂಡ್ಸ್ಕೇಪ್ ಎಷ್ಟು ಚೇಂಜ್ ಆಯಿತು, ಎಷ್ಟು ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಕೊಟ್ಟಿಯೂರು ಬಂದು ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಫೆಸಿಲಿಟಿ ಬೇಜಾನ. ಪಾರ್ಕಿಂಗ್ ಅಂದರೆ ಎಲ್ಲಾರ್ದು ಮನೆ ಇಟ್ಲನ್ನೇ ಪಾರ್ಕಿಂಗ್ ಆಗಿ ಕನ್ವರ್ಟ್ ಮಾಡೋರೆ. ಪಾರ್ಕಿಂಗ್ ಅಲ್ಲಿ ನೋಡ್ರೆ ಗಾಬರಿ ಆಗಿಬಿಡ್ತೀರಾ. ನೋಡಿ, ಇದೇ ಪಾರ್ಕಿಂಗ್ಗಳು. ಫುಲ್ಲು ಆಫ್ ರೋಡಿಂಗ್ ಮಾಡ್ಕೊಂಡು ಬರಬೇಕು ಮಸ್ತಾಗಿ. ಬೇಜಾನ್ ಪಾರ್ಕಿಂಗ್ ಫೆಸಿಲಿಟಿ ಬೇಜಾನ್ ಇದೆ. ತುಂಬ ಪಾರ್ಕಿಂಗ್ಸ್ ಇದೆ. ಬನ್ನಿ ನೋಡೋಣ ದೇವಸ್ಥಾನ ಹೆಂಗಿದೆ, ಯಾವ ಥರ ಇದೆ ಅಂತ. ಇವಾಗ ಇಕ್ಕರೆ ಏನೋ ಅಕ್ಕರೆ ಕೊಟ್ಟಿವ್ರು ಯಾವುದೋ, ನಾನು ಅದು ಕನ್ಫ್ಯೂಸ್ ಆಗ್ತೀನಿ. ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದು ಬಂದು ಒಂದು ಪುಣ್ಯಕ್ಷೇತ್ರ. ವರ್ಷದಲ್ಲಿ 25 ಡೇಸ್ ಅಷ್ಟೇ ಓಪನ್ ಆಗೋದು. ಸೊ ಅದಕ್ಕೆ ಹೆವಿ ಕ್ರೌಡ್ ಇರುತ್ತೆ. ನಮಗೂ ಗೊತ್ತಿಲ್ಲ ಕ್ರೌಡ್ ಯಾವ ರೇಂಜಿಗಿದೆ. ಬನ್ನಿ ನೋಡೋಣ ಹೆಂಗಿದೆ ಕ್ರೌಡು ಎಲ್ಲ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ. ಅಲ್ಲಿ ಏನೇನು ರಿಯಾಲಿಟಿ ಇದೆ ನಿಮಗೂ ಹೇಳ್ತೀನಿ. ಬನ್ನಿ ನೋಡಿ, ಫುಲ್ ರೋಡ್ನೇ ಜಾತ್ರೆ ತರ ಸೆಟಪ್ ಮಾಡಿದ್ದಾರೆ. ಇವಾಗ ಊರಲ್ಲೆಲ್ಲ ಊರ ಹಬ್ಬ ಜಾತ್ರೆ ಎಲ್ಲ ಇದ್ರೆ ಹೆಂಗಿರುತ್ತೆ ಆ ತರ ಸೆಟಪ್ ಮಾಡಿದ್ದಾರೆ. ಬನ್ನಿ ಹೋಗೋಣ. ಆಕ್ಚುಲಿ ಇಲ್ಲಿಂದ ಟೆಂಪಲ್ ದೂರ ಇದೆ. ನಮ್ಗೆ ನಿಯರ್ ಬೈ ಪಾರ್ಕಿಂಗ್ ಸಿಕ್ಕಿಲ್ಲ. ಸ್ವಲ್ಪ ದೂರ ಬಂದು ಪಾರ್ಕಿಂಗ್ ಮಾಡಿದ್ವಿ. ಅಂದ್ರೆ ತುಂಬಾ ಪಾರ್ಕಿಂಗ್ಸ್ ಇದೆ. ಅಂದ್ರೆ ಯಾವ ತರ ಅಂದ್ರೆ ಎಲ್ಲ ಮನೆ ಹಿಂದೆಗಡೆ. ನಾವ್ ಇವಾಗ ಎಂಟ್ರೆನ್ಸ್ ಬಂದು ರೀಚ್ ಆಗಿದ್ದೀವಿ. ಸೊ ಆ ಕಡೆ ಇರೋದು ಇಕ್ಕರೆ ಕೊಟ್ಟಿಯೂರು. ಇದು ಮೇನ್ ಟೆಂಪಲ್ ಯಾವಾಗ್ಲೂ ಇರುತ್ತೆ. ಈ ಕಡೆ ಬಂದು ಅಕ್ಕರೆ ಕೊಟ್ಟಿಯೂರು. ಇದು ಮಾತ್ರ ಇವಾಗ ಟೆಂಪ್ರವರಿ ಆಗಿ ಬರೋದು. ಇವಾಗ ನಾವು ಇಲ್ಲೇ ಒಳಗಡೆ ಹೋಗಿ ದರ್ಶನ ಮಾಡ್ಬೇಕು. ಬನ್ನಿ ನಿಮ್ಗೂ ತೋರಿಸ್ತೀನಿ. 2-3 ಗೇಟ್ ಇದೆ ಎಂಟ್ರಿಗೆ. ಯಾವ್ದು ಗೇಟ್ ನಂಬರ್ 12. ಬನ್ನಿ ನೋಡೋಣ. ಇಲ್ಲೂ ಸ್ಪೀಕರ್ ಎಲ್ಲ ಕೂಡ ಕಿರ್ಸ್ತವ್ರೆ, ಏನು ಗೊತ್ತಾಗ್ತಲ್ಲ. ಇಲ್ಲಿ ಬಂದು ಡೈವರ್ಷನ್ ನಮ್ಗೆ ಯಾವ ಎಂಟ್ರಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದ್ವಿ, ಸ್ಲಿಪ್ಪರ್ ಬಿಡಕ್ ಬಂದ್ವಿ. ಇಲ್ಲೇ ಕ್ಲಾಕ್ ರೂಮ್ ಗಳೆಲ್ಲ ಫೆಸಿಲಿಟಿ ಇದೆ. ಬಟ್ ಅದ್ರ ತುಂಬಾ ಸ್ಕ್ಯಾಮ್ ನಡೀತಾ ಇದೆ. ಓ ಇಲ್ಲಿ ನೋಡಿ, ಇದೆ ಕ್ಲಾಕ್ ರೂಮು. ಅಲ್ಲಿ ಸ್ಲಿಪ್ಪರ್ಗೆ 5 ರೂಪೀಸು, ಬ್ಯಾಗಿಗೆ 10 ರೂಪೀಸ್ ಹಾಕಿದ್ದಾರೆ. ಬಟ್ ಸ್ಲಿಪ್ಪರ್ಗೆ 10 ರೂಪೀಸ್ ಇಸ್ಕೊಂಡ್ರು. ಅದು ಕನ್ನಡದವ್ರಂತ, ನಮ್ಗೆ ಅವ್ರ ಲ್ಯಾಂಗ್ವೇಜ್ ಬರಲ್ಲ ಅನ್ಬಿಟ್ಟು ಫುಲ್ ಎಕ್ಸ್ಪ್ಲೈಟೇಷನ್ ಮಾಡ್ತವ್ರೆ, ದೋಚ್ತವ್ರೆ. ಇನ್ನೇನ್ ಮಾಡಂಗಿಲ್ಲ, ಬಂದ್ಬಿಟ್ಟಿದೀವಿ. ಮುಗಿಸ್ಕೊಂಡು ಹೋಗೋಣ. ಇವಾಗ ಕ್ಯೂ ಅಲ್ಲಿ ಬಂದಿದೀವಿ. ಬನ್ನಿ ಹೋಗಿ ದರ್ಶನ ಮಾಡೋಣ. ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ಕಾಲಾದ್ರೆ ಮಸ್ತಾಗಿ ಚುಚ್ಚತೈತೆ. ಮಸಾಜ್ ಗಿಸಾಜ್ ಎಲ್ಲ ಆಗ್ತಾ ಇದೆ. ಅಂದ್ರೆ ನೀವು ಆದಷ್ಟು ಬೇಗ ಈ ವರ್ಷನೋ ಮುಂದಿನ ವರ್ಷನೋ ಬನ್ನಿ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಏನಕ್ಕಂದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಕಮರ್ಷಿಯಲೈಸ್ ಆಗಿ ಅದ್ರದ್ದು ಅಥೆಂಟಿಸಿಟಿ ಹೋಗ್ಬಿಡುತ್ತೆ.
ಸೊ ಆದ್ರೆ ಈ ವರ್ಷ ಟ್ರೈ ಮಾಡಿ, ಇಲ್ಲ ಮುಂದಿನ ವರ್ಷದೊಳಗೆ ಬಂದು ನೋಡ್ಕೊಂಡು ಹೋಗ್ಬಿಡಿ. ಆಮೇಲೆ ಆ ವೈಬ್ ಇರಲ್ಲ. ಇವಾಗ ಕ್ಯೂ ಇಲ್ಲಿಂದಾನೇ ಐತೆ, ನಂಗೆ ಗೊತ್ತಿರಂಗ ಮಿನಿಮಮ್ ಒಂದು 3-4 ಅವರ್ಸ್ ಆಗುತ್ತೆ ನಮ್ಗೆ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. A few moments later. ಅಜ್ಜಿಯಿಂದ ಇವಾಗ ನಾವು ಇಲ್ಲಿ ಇಷ್ಟು ಕ್ಯೂ ದಾಟ್ಕೊಂಡು ಬಂದಿದೀವಿ. ಇಷ್ಟು ಕ್ಯೂಗೆ ಬರಕ್ಕೆ ಕ್ಯಾಮ್ರಾ ಹಿಡಿಯಕ್ಕೂ ಜಾಗ ಇಲ್ಲ. ಇಷ್ಟು ಕ್ಯೂ ಬರಕ್ಕೆ ಆಲ್ರೆಡಿ 45 ಮಿನಿಟ್ಸ್ ಆಯ್ತು. 45 ಮಿನಿಟ್ಸ್ ಇದೆ, 100 ಮೀಟರ್ಸ್ ಕ್ರಾಸ್ ಆಗಿಲ್ಲ. ಅದು ಏನ್ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಇನ್ನೂ ಬೇಜಾನ್ ಲೈನ್ ಇದೆ. ಅಂದ್ರೆ 20 ನಿಮಿಷಕ್ಕೆ ಒಂದ್ 4 ಹೆಜ್ಜೆ ಮುಂದೆ ಹೋಗ್ತೀವಿ. ಅಂದ್ರೆ ಆತರ ಏನ್ ಮಾಡ್ತಾ ಇದಾರೆ ಏನಂತ ಗೊತ್ತಿಲ್ಲ. ಈಗ ಅಲ್ಲಿ ಹೋದ್ಮೇಲೆನೆ ಗೊತ್ತಾಗೋದು ಆಕ್ಚುಲ್ ಆಗಿ ಏನಾಗ್ತಾ ಇದೆ ಅಂತ. 2 hours later. ಆಕ್ಚುಲಿ 2 hours ಆಯ್ತು ನಾವು ಲೈನಲ್ಲಿ ನಿಂತಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನ ಅರ್ಧ ಲೈನು ಮುಗ್ದಿಲ್ಲ, ಬೇಜಾನ್ ರಶ್ ಇದೆ. ಅದ್ರ ಏನಕ್ಕೆ ಅಂದ್ರೆ ಲೈನ್ ಮೂವ್ ಆಗ್ತಿಲ್ಲ, ಹೆವಿ ಸ್ಲೋ ಮೂವ್, ಬ್ಲಾಕ್ ವೈಸ್ ಮೂವ್. 20 ನಿಮಿಷಕ್ಕೆ 4 ಹೆಜ್ಜೆ ಆತರ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಪ್ಪ. 3 hours later. ಗೈಸ್ ಇವಾಗ 3 ಅವರ್ ಆಯ್ತು, ಆಯ್ತು, ಆಮೇಲೆ ಇನ್ನ ಹೋಗಿಲ್ಲ. ಇಷ್ಟು ಲೈನ್ ಇದೆ. ಅಲ್ಲಿ ಆನೆಗಳು ವಾಕಿಂಗ್ ಮಾಡ್ತವೆ. ಆ ವಾಕಿಂಗ್ ಆದ್ಮೇಲೆ ನಮ್ನ ಬಿಡ್ತಾರಂತೆ. ಅದಿನ್ನ ಎಷ್ಟು ಅವರ್ ವಾಕಿಂಗ್ ಮಾಡುತ್ತೆ ಗೊತ್ತಿಲ್ಲ. ಆದ್ರೆ ಇಲ್ಲೊಂದು ಅಬ್ಸರ್ವ್ ಮಾಡಿದೆ, ಎಲ್ಲ ಕಡೆ ಕನ್ನಡ ಬೋರ್ಡ್ ಹಾಕಿಲ್ಲ ನೋಡಿ. ಬಟ್ ಎಲ್ಲ ರಾಂಗ್ ಸ್ಪೆಲ್ಲಿಂಗ್ಸ್, ಆಲ್ ರಾಂಗ್ ಸ್ಪೆಲ್ಲಿಂಗ್ಸ್. ವೈ ಇವಾಗ ನೋಡಿ ಆನೆ ಬರ್ತಾ ಇದೆ. ಇನ್ನೇನು ಒಂದು 2 ಮಿನಿಟ್ಸ್ ಎಲಿಫೆಂಟ್ ಬರುತ್ತೆ ಇವಾಗ. ಹಣ ಬಂದ ನೋಡಿ ಕಾದಿ ಮಳೆನೇ ಬಂದ್ಬಿಡ್ತು. ನಮ್ ಕಷ್ಟಕ್ಕೆ ಇಲ್ಲಿ ಬೇಜಾರಾಗಿ ಮಳೆನೇ ಒಂದ್ ಸ್ವಲ್ಪ ನೀರ್ ಹಾಕ್ತೈತೆ, ತಣ್ಣಗ್ ಮಾಡ್ತೈತೆ. ಫುಲ್ಲು ಸೆಕೆ ಆಗ್ಬಿಟ್ಟೈತೆ ಇಲ್ಲಿ. ಎಲ್ಲ ಕಂಜೆಸ್ಟೆಡ್ ಆಗಿ, ಹೀಟ್ ಆಗಿ ಫುಲ್ಲು ಸೆಕೆ. ನೋಡಿ ಲೈನಲ್ಲಿ ನಿಲ್ಸವ್ರೆ, ಅಲ್ಲಿ ಇತ್ತವ್ರೆಲ್ಲ ಫುಲ್ಲು ಅದೇ ಸ್ನಾನ ಮಾನ್ಸದಿತ್ತಿ ಮುಂದೋಗ್ಬಿಟ್ಟವ್ರ ಜೋಶಲ್ಲಿ ಫುಲ್ಲು ಅದೇ. ನಾವ್ ಹೇಗೋ ಸೇಫ್ ಹಟ್ಟಲ್ಲಿ. ಅಯ್ಯಯ್ಯೋ ನೋಡಿ ಇದೇ ದೇವಸ್ಥಾನ. ಅಲ್ಲಿಗೆ ಹೋಗಕ್ಕೆ ಈಗ ಆಲ್ಮೋಸ್ಟ್ 4 ಅವರ್ಸ್ ಆಯ್ತು ವೇಟಿಂಗ್ ಲೈನಲ್ಲಿ. ಇನ್ನ ಮೂವ್ ಆಗಿಲ್ಲ. ಇನ್ನ ಇವಾಗ ಇಲ್ಲಿಂದ ಇಲ್ಲಿ ಮೇಲೆ ಹತ್ತಿ ಆಮೇಲೆ ಕೆಳಗೆ ಹೋಗ್ಬೇಕು. 1 eternity later. ಇವಾಗ ನಾವು ಮಳೆಯಲ್ಲಿ ಮಳೆಯಲ್ಲಿ ಎಲ್ಲ ಲಾಕ್ ಆಗ್ತದೆ. ನೋಡಿ ಅಷ್ಟೆಲ್ಲ ಕ್ಯೂ ಇಂದ ಬಂದು ಈ ಲೈನ್ ಜಾಯಿಂಟ್ ಆಗ್ತೀವಿ. ಈ ಸಿಂಗಲ್ ಲೈನ್ ಇದೆ ಅಲ್ವಾ, ಇದು ಸ್ಪೆಷಲ್ ದರ್ಶನ, ಇದು ನಾರ್ಮಲ್. ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿರೋದಂದ್ರೆ ಎಲ್ಲಾರನ್ನು ಸೇರಿಸಿ ಇಲ್ಲಿ ಪ್ರಸಾದ ಕೊಡ್ತವ್ರೆ. ಇಲ್ಲಿ ಒಬ್ರೊಬ್ರೆ ಪಾಸ್ ಆಗ್ತಿರೋದು. ಇದು ಜಾಮ್ಗೆ ಪ್ರಾಬ್ಲಮ್ ರೀಸನ್. ಇದು ಪ್ರಸಾದ ಎಲ್ಲಾರ ಬೇರೆ ಕಡೆ ಕೊಟ್ಬಿಟ್ಟಿದ್ರೆ ಆಗೋಗಿರೋದು. ಸುಮ್ಮನೆ ಇಷ್ಟು ಜಾಮ್ ಮಾಡ್ತವ್ರೆ ಅದೊಂದು ಲೈನ್ ಮಾಡಿ. ಆಕ್ಚುಲಿ ಮ್ಯಾನೇಜ್ಮೆಂಟ್ ಅಷ್ಟು ನೋಡೋದಿಲ್ಲ ಇವ್ರಿಗೆ. ಗಾಯ್ಸ್ ಅಂತೂ ಫೈನಲಿ ಲೈನಿಗೆ ಬಂದ್ಬಿಟ್ಟಿದೀವಿ. ಇನ್ನೇನು ಕೆಲವೇ ಮೀಟರ್ ದೂರದಲ್ಲಿದೆ ದೇವರು. ದರ್ಶನ ಮಾಡಿ ಪ್ರಸಾದ ಇರಿಸ್ಕೊಂಡು ಫಸ್ಟ್ ಈ ಲೈನಿಂದ ಎಸ್ಕೇಪ್ ಆಗ್ಬಿಟ್ರೆ ಸಾಕು. ರಂಗನಾಥ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಬಟ್ ಮೇಂಟೆನೆನ್ಸ್ ಸ್ವಲ್ಪ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಲ್ಲ. ಮ್ಯಾನೇಜ್ಮೆಂಟ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಇವರು. ಹಾಯ್, ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗೇ ಇಲ್ಲ, ಡಬ್ಬಾ ತರ ಇದೆ ಮೇಂಟೆನೆನ್ಸ್. ಕ್ಲೀನ್ಲಿನೆಸ್ ಇಲ್ಲ. ಹೆಂಗಿತ್ತು? ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಅವ್ರು ನೋಡಿ ಮೂತಿನೇ ತೋರಿಸ್ತಾ ಇಲ್ಲ. ನೋ ಕಾಮೆಂಟ್ಸ್. ಇದೇ ಬೆಸ್ಟ್ ಆಂಗಲ್ ನಲ್ಲಿ ಇದು ಫುಲ್ ಕವರ್ ಆಗ್ತಾ ಇದೆ. ಅಲ್ಲೆಲ್ಲ ಚಿಕ್ಕ ಹಟ್ಸ್ ಇದೆ. ಅದೊಂಥರ ಶೆಲ್ಟರ್ ಸೆಂಟರ್ ತರ ಇದೆ. ದೀಪಗಳು ಎಲ್ಲ ಹಚ್ಚಿದರೆ ಏನಂತ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಇದು ಸೆಂಟರ್ ಅಲ್ಲಿ ಇರೋದು ಮೇನು. ಇವಾಗ ನೋಡಿ ಮತ್ತೆ ಬಿಸಿಲು ಬಂದ್ಬಿಡ್ತು. ಯಪ್ಪ, ಇಲ್ಲಿ ವೆದರ್ ಹಂಗೆ 5-5 ನಿಮಿಷಕ್ಕೂ ಚೇಂಜ್ ಆಗ್ತಾನೆ ಇದೆ. ಇವಾಗ ಉಂಡಿ ಹುಡ್ಕೊಂಡು ಓಡಾಡ್ತಾ ಇದೀವಿ. ಉಂಡಿಯಲ್ಲಿದೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಯಾರು ಪ್ರಾಪರ್ಲಿ ಆರ್ಗನೈಸ್ಡ್ ಇಲ್ಲ ಇಲ್ಲಿಂದ. ಇವ್ರಿಗೆ ಇನ್ನ ತುಂಬಾ ಟೈಮ್ ಬೇಕು ಆರ್ಗನೈಸ್ ಮಾಡಕ್ಕೆ.
ಗಾಯ್ಸ್ ಇವಾಗ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಬನ್ನಿ ಹೆಂಗೇಗಿತ್ತು, ಏನೇನಾಯ್ತು ಎಲ್ಲ ಈ ವಿಡಿಯೋದಲ್ಲಿ ಫುಲ್ ತೋರಿಸಿದ್ದೀನಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಒಂದ್ಸಲ ವಿಸಿಟ್ ಮಾಡೋದ್ರಲ್ಲಿ ಏನು ಮೋಸ ಇಲ್ಲ, ಕೇರ್ಫುಲ್ ಆಗಿ ವಿಸಿಟ್ ಮಾಡಿ. ಟೈಮಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಊಟ ಟೈಮ್ ಆಗಿಬಿಟ್ಟಿದೆ, ಬೇರೆ ಏನು ಆಪ್ಷನ್ ಇಲ್ಲ. ಸೊ ಅದಕ್ಕೆ ಪಾವ್ ಭಾಜಿ ಮತ್ತು ಡ್ರೈ ಗೋಬಿ ತಿನ್ನೋಣ ಅಂತಿದ್ದೀವಿ. ಇಲ್ಲೇ ಫುಲ್ ಎಲ್ಲ ಜಾತ್ರೆ ಥರ ಇದೆ. ಸೊ ಇಲ್ಲೇ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ. ಸೊ ಇವಾಗ ಪಾವ್ ಭಾಜಿ ಮತ್ತು ಡ್ರೈ ಗೋಬಿ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಅಲ್ಲ ನೋಡ್ತಾ ಇಲ್ಲ, ಆ್ಯಕ್ಚುಲಿ ಆರ್ಡರ್ ಮಾಡಿಬಿಟ್ಟಿದ್ದೀವಿ. ಇವಾಗ ತಿನ್ನೋದು ಹಿಂದಿ. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಕೇರಳದಲ್ಲಿ ಹೋಟೆಲ್ಗಳೆಲ್ಲ ಸೆಟ್ ಆಗಲ್ಲ. ಸೊ ನೋಡೋದು ನಮ್ದು ಉಡುಪಿ ಅದು ಇದೆಲ್ಲ ಇಲ್ಲಿ ಸಿಗಲ್ಲ. ಇಲ್ಲೆಲ್ಲ ಹೋಟೆಲ್ ವೆಜ್ಜು ನಾನ್ ವೆಜ್ಜು ಆ್ಯಂಡ್ ನಿಮ್ಗೆ ಗೊತ್ತಲ್ಲ ಬಡಾ ಗೋಶ್ ಮ್ಯಾಂಡೇಟರಿ ಸಿಗುತ್ತೆ. ಸೊ ಅದಕ್ಕೆ ನೋಡ್ಬೇಕು ಏನು ಮಾಡೋದು ಅಂತ. ಎಲ್ಲಿ ವೆಜ್ ಊಟ ಸಿಗುತ್ತೆ ಹುಡ್ಕೊಂಡು ಹೋಗ್ಬೇಕು ಇವತ್ತು ಒಂದಿನಕ್ಕೆ. ನಾಳೆ ನೋಡೋಣ. ನೋಡು ಫುಲ್ ಜಾತ್ರೆ ಥರ ಸೆಟಪ್ ಆಗಿದೆ. ಮೋಸ್ಟ್ಲಿ ಸಾಯಂಕಾಲ ಇನ್ನೂ ವೈಬ್ ಇರುತ್ತೆ. ನೋಡೋಣ ಅಷ್ಟೇ. ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ದು ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ದರ್ಶನ ಚೆನ್ನಾಗಾಯಿತು, ಬಟ್ ಲೈನ್ ತುಂಬ ಒಂಥರ ಚೆನ್ನಾಗಿರಲಿಲ್ಲ. ಬಟ್ ದೇವ್ರನ್ನ ಚೆನ್ನಾಗಿ ನೋಡಿದ್ವಿ. ನಮ್ಮನ್ನೆಲ್ಲ ಅವ್ರ ಕೈಲಿ ತಳ್ಳಕ್ಕಾಗಲ್ಲ. ಗಟ್ಟಿಗೆ ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಬಂದ್ಬಿಟ್ವಿ ಹೆಂಗೋ ಗ್ಯಾಪಲ್ಲಿ. ಬಟ್ ಆದರೆ ಅಷ್ಟೊತ್ತು ಲೈನಲ್ಲಿ ನಿಲ್ಲೋದು ದಟ್ಸ್ ಪುವರ್ ಮ್ಯಾನೇಜ್ಮೆಂಟ್. ಅದರಿಂದ ಅಷ್ಟು ಕ್ಯೂ ಆಗ್ತಾ ಇದೆ. ಇಲ್ಲಾಂದರೆ ಇನ್ನೂ ಬೇಗ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು.